ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವಾಗ ತಾನೇ ಒಂದು ಉತ್ತರ ಕನ್ನಡದಿಂದ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನೋಡಿ, ಇವರ ಒಂದು ಸಂಪೂರ್ಣ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂತೇಳಿ ಅವರ ಒಂದು ಮಾಹಿತಿ ಕೂಡ ಹೇಳ್ತಾ ಹೋಗ್ತೇನೆ. ಬನ್ನಿ. ಇವರ ಹೆಸರು ಸೋನಾಕ್ಷಿ ಅಂತ ಹೇಳ್ಕೊಂಡಿದ್ದಾರೆ. ವಸತಿ ಇರುವ ಜಾಗ ಉತ್ತರ ಕನ್ನಡ ಅಂತ ಹೇಳ್ಕೊಂಡಿದ್ದಾರೆ. ಅದು ಧಾರವಾಡ ಸಮೀಪ ಬರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಒಂದು ವಯಸ್ಸು ನೋಡೋದಾದರೆ 38ರ ಒಂದು ವಯಸ್ಸು ನಡೆಯುತ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಯಜಮಾನ ನಾಗೇಶ್ ಅಂತೇಳಿ ಕಾರ್ಪೆಂಟರ್ ಕೆಲಸ ಕೂಡ ಮಾಡ್ತಾನೆ ಅಂತೇಳಿ ಮಾಹಿತಿ ಕೂಡ ಹೇಳ್ಕೊಂಡಿದ್ದಾರೆ. ಸಮಸ್ಯೆ ಹೀಗಿದೆ: ಸತತವಾಗಿ 5 ವರ್ಷಗಳಿಂದ ಪ್ರಯತ್ನ ಪಟ್ಟರು ಕೂಡ ಯಾರ ಒಂದು ಇಂದ ಕೂಡ ಆಲ್ಮೋಸ್ಟ್ ಯಾರ ಸಮಸ್ಯೆ ಇದೆ ಅಂತೇಳಿ ಕೂಡ ಗಂಡನಿಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ಯಾಕಂದರೆ ಇನ್ನೂ ಅವರಿಗೆ ಮಗು ಆಗಿಲ್ಲ. ಸೊ ಅದೇ ಒಂದು ತುಂಬಾ ದೊಡ್ಡ ಸಮಸ್ಯೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕೊನೆಯ ಬಯಕೆ ನೋಡೋದಾದರೆ ಒಮ್ಮೆ ಮಗುವನ್ನು ಪಡೆಯುವ ಒಂದು ಭಾಗ್ಯ ಸಿಕ್ಕರೆ ಬಂದು ನೀವು ಇದ್ದಲ್ಲಿ ನಾನು ಕೈಸಿಕೊಂಡು ಹೋಗುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಯಜಮಾನ ಆಲ್ಮೋಸ್ಟ್ ಇದ್ದರೂ ಕೂಡ ಅವರು ದೂರ ಇದ್ದರೂ ಕೂಡ ನನಗೆ ಆಗ್ತಿರುವಂಥ ಒಂದು ಲಕ್ಷಣಗಳು ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟು ನೋಡಿ, ನನ್ನ ಯಜಮಾನ ಬರೀ ಜಾಸ್ತಿ ಕೆಲಸದ ಮೇಲೆ ಒಂದು ಬೇರೆಯವರಿಗೆ ಹೋಗ್ತಾನೆ. ಸೊ ಅವರು ಜೊತೆಗೆ ಇರಲ್ಲ. ಸೊ ಹಾಗಾಗಿ ತುಂಬಾ ಒಂದು ಕಷ್ಟ ಆಗ್ತಿದೆ. ಸೊ ತುಂಬಾ ಒಂದು ಗ್ಯಾಪ್ ಅಂತ ಬಿಟ್ಟಾಗ ಆಲ್ಮೋಸ್ಟು ಮಗು ಕೊಟ್ಟರು ಕೂಡ ಒಂದು ಹೋಗು ಅಂತೇಳಿ ಹೇಳಿದರೂ ಕೂಡ ಅದು ಆಗಲ್ಲ ಅಂತೇಳಿ ಹೇಳ್ತಿದ್ದಾನೆ. ಸೊ ಆದರೂ ಅವರು ಪ್ರಯತ್ನ ಪಟ್ಟರು ಕೂಡ ಆಗ್ತಿಲ್ಲ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಒಮ್ಮೆ ತೀರಾ ತಡೆಯಲು ಆಗದೆ ಇದ್ದಾಗ ಪಕ್ಕದ ಮನೆಯಲ್ಲಿ ಆಲ್ಮೋಸ್ಟ್ ಮುದುಕನ ಜೊತೆ ಕೂಡ ಮಲಗಿದೆ. ಸೊ ಅವರು ಕೂಡ ಇವಾಗ ಗೂಟ ಎದ್ದೇಳ್ತಿಲ್ಲ ಅಂತೇಳಿ ಅವರು ಕೂಡ ಮಲಗುತ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ರೀತಿಯಾದ ಒಂದು ಇದೆಲ್ಲ ಹುಡುಕಿದ್ರು ಕೂಡ ಸೊ ಆಲ್ಮೋಸ್ಟ್ ಸುಖ ಸಿಗ್ತಿಲ್ಲ ಅಂತೇಳಿ ದೂರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಗಂಡನಿಗೆ ಇವಾಗ ಒತ್ತಾಯ ಮಾಡೋದನ್ನು ಬಿಟ್ಟು ನಾನು ಬೇರೆ ಒಂದು ಸಂಬಂಧ ಕೂಡ ಬೆಳೆಸೋಣ ಅಂತೇಳಿ ಈ ಒಂದು ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ದೇನೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಅದಕ್ಕೆ ಅವರು ಈ ರೀತಿಯಾದ ಒಬ್ಬ ಗಂಡು ಕೂಡ ಬೇಕಂತ ಹೇಳ್ಕೊಂಡಿದ್ದಾರೆ. ಜೊತೆಲಿ ನಮ್ಮ ಆಸ್ತಿ ಅಂತಸ್ತು ಇದೆಲ್ಲ ಕೂಡ ಹೌದಂತೇಳಿ ಅದರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದಾರೆ. ಇವರಿಗೆ ಕಟ್ಟುಮಸ್ತಾದ ಒಬ್ಬ ಗಂಡು ಹಾಕಿದರೆ ಒಳ್ಳೆಯದು ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಯಜಮಾನ ಒಬ್ಬನೇ ಕೆಲಸ ಮಾಡಿ 12 ಎಕರೆ ಹೊಲ ಕೂಡ ತೊಗೊಂಡಿದ್ದಾನೆ. ಮತ್ತು ಇವರ ಹತ್ರ ಒಂದು 30 × ಒಂದು 60 ಸ್ಕ್ವೇರ್ ಫೀಟಲ್ಲಿ ಅಂದರೆ ಟೋಟಲ್ಲು 1800 ಸ್ಕ್ವೇರ್ ಫೀಟಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಮನೆ ಕೂಡ ಕಟ್ಟಿಸಿದ್ದಾರೆ. ಇದು ಅವರ ಮನೆ ಆಗಿರುತ್ತೆ. ಮತ್ತು ಅದರ ಜೊತೆಯಲ್ಲಿ ಆ ಒಂದು ಹೊಸ ಮನೆ ಒಂದು ಪ್ಲ್ಯಾನಿಂಗ್ ಕೂಡ ರಿವ್ಯೂ ಕೊಟ್ಟಿದ್ದಾರೆ. ವಿತ್ hyundai i20 ಕಾರ್ ಕೂಡ ಇದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೇನು ನೋಡ್ತಿದ್ರಲ್ಲ, hyundai i20 ಒಂದು ಕಾರ್ನ ಒಳಗಡೆ ಡ್ಯಾಶ್ಬೋರ್ಡ್ ಯಾವ ರೀತಿಯಾಗಿರುತ್ತೆ ಅಂತೇಳಿ ಅದರ ಒಂದು ಇಮೇಜ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲೇನು ನೋಡ್ತಿದ್ರಲ್ಲ, ಇದೆಲ್ಲ ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ಮತ್ತು ಮನೆ ಹೇಳಿದ್ರಲ್ಲ, ಆ ಒಂದು ಮನೆಯ ಒಂದು ಪ್ಲ್ಯಾನಿಂಗ್ ಕೂಡ ಹೀಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ಪಾರ್ಕಿಂಗ್ ಏರಿಯಾ ಸಿಗುತ್ತೆ, ಮತ್ತು ಸ್ಟೇರ್ ಕೇಸ್ ಕೂಡ ಇರುತ್ತೆ, ಮತ್ತು ಈ ಕಡೆ ಡ್ರಾಯಿಂಗ್ ರೂಮ್ ಇರುತ್ತೆ. ಮತ್ತು ಟೋಟಲಾಗಿ ಒಂದು 2 BHK ಒಂದು ಮನೆ ಕೂಡ ಆಗಿರ್ತದೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಒಳಗಡೆ ಕಿಚನ್ ರೂಮ್ ಹೀಗಿರುತ್ತೆ, ಮತ್ತು ಹಾಲ್ ರೂಮ್ ಕೂಡ ಹೀಗಿರುತ್ತೆ. ಸೊ ಬೆಡ್ರೂಮ್ ಸೇಮ್ ಇದೇ ರೀತಿಯಾಗಿ 2 ಇರುತ್ತೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇದರ ಜೊತೆಯಲ್ಲಿ ಆಲ್ಮೋಸ್ಟ್ ನೋಡೋದಾದರೆ ಅವರ ಒಂದು ಕಾರ್ ಏನಿದೆಯಲ್ಲ, ಅದು ವೈರ್ಲೆಸ್ ಚಾರ್ಜಿಂಗ್ ಅವೈಲೇಬಲ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಸನ್ ರೂಫ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಇದೇನು ನೋಡ್ತಿದ್ರಲ್ಲ, ಸೈಡ್ ಆ್ಯಂಗಲಲ್ಲಿ ಮತ್ತು ಬ್ಯಾಕ್ ಆ್ಯಂಡ್ ಆ್ಯಂಗಲಲ್ಲಿ ಈ ರೀತಿಯಾಗಿ ಕಾರ್ ಕಾಣುತ್ತೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ನೋಡಿ ಫ್ರೆಂಡ್ಸ್, ಅವರ ಒಂದು ಪ್ರೊಫೈಲ್ನ ಒಂದು ಮಾಹಿತಿ ಆಗಿರುತ್ತೆ. ಪ್ರೊಫೈಲ್ ಇಷ್ಟ ಆದರೂ ಲೈಕ್ ಮಾಡಿ, ಮತ್ತು ಸಂಪೂರ್ಣ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.